ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಜೋಬಿನ್ ಅಮಾಸೆಬೈಲು. ಟಾಪ್ ನ್ಯೂಸ್ ನೋಡೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕುಂದಾಪುರ ಶೂಟೌಟ್ ಪ್ರಕರಣದ ತನಿಖೆ ಚುರುಕು. ಡೇರಿ ಕ್ರಾಸ್ಗಾಗಿ ಉಡುಪಿ ಪೊಲೀಸರ ಹುಡುಕಾಟ. ಆರೋಪಿ ಪತ್ತೆಗೆ 3 ವಿಶೇಷ ತಂಡ ರಚಿಸಿದ ಎಸ್ಪಿ. ಕರಾವಳಿಯಲ್ಲಿ 2 ದಿನ ಮುಂದುವರಿಯಲಿದೆ ಮಳೆರಾಯನ ಆರ್ಭಟ. ಉಡುಪಿಯಲ್ಲಿ ಹೈ ಅಲರ್ಟ್. ದಕ್ಷಿಣ ಕನ್ನಡದಲ್ಲಿ ಶಾಲೆಗಳಿಗೆ ರಜೆ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕಾಡಲಿದೆ ಅನ್ನದಾತರಿಗೆ ಮಳೆ ಸಜ್ಜೆ. ಜನಸಾಮಾನ್ಯರಿಗೆ ಬಸ್ ಟಿಕೆಟ್ ಏರಿಕೆಯ ಬಿಸಿ. ವ್ಯಾಪಾರಿಗಳಿಗೆ ರಿಲೀಫ್ ಕೊಟ್ಟ ಎಲ್ಪಿಜಿ ಗ್ಯಾಸ್. ಶಾಲಾ ಕಾಲೇಜುಗಳ ಸುತ್ತ ಜಂಕ್ ಫುಡ್ಗೆ ನಿಷೇಧ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣಗೆ ಗಾಯ. ಶೂಟಿಂಗ್ ವೇಳೆ ಹರಿದ ಸೊಂಟದ ಸ್ನಾಯುರಜ್ಜು. 6 ತಿಂಗಳು ನಟಿಗೆ ಬೆಡ್ ರೆಸ್ಟ್ ಸೂಚಿಸಿದ ವೈದ್ಯರು. ಐಪಿಎಲ್ ಇತಿಹಾಸದಲ್ಲೇ ಆರ್ಸಿಬಿ ಮಹಾನ್ ದಾಖಲೆ. $300 ಮಿಲಿಯನ್ ಏರಿಕೆ ಕಂಡ ಬ್ರ್ಯಾಂಡ್ ಮೌಲ್ಯ. ಐಪಿಎಲ್ ಟ್ರೋಫಿ ಗೆದ್ದು ಕನ್ನಡಿಗರಿಗೆ ಹೆಮ್ಮೆ ತಂದ ಚಾಲೆಂಜರ್. ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದ ಕುಂದಾಪುರದ ಶೂಟೌಟ್ ಪ್ರಕರಣದ ತನಿಖೆಯನ್ನ ಉಡುಪಿ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಆರೋಪಿ ಡೇರಿ ಕ್ರಾಸ್ತ ಪತ್ತೆಗಾಗಿ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ವಿಶೇಷ ತಂಡವನ್ನು ರಚಿಸಿದ್ದು ಎಲ್ಲ ಆಯಾಮಗಳಿಂದಲೂ ತನಿಖೆ ಜೋರಾಗಿದೆ. ಜುಲೈ 31ರಂದು ಮುಂಜಾನೆ ಕುಂದಾಪುರದ ಹೋಲಿ ರೋಜರಿ ಚರ್ಚ್ ರಸ್ತೆಯಲ್ಲಿ ಬಾರ್ಕೂರು ಮೂಲದ ಐವನ್ ರಿಚರ್ಡ್ ಮಸ್ಕರೆನೆಸ್ ಎಂಬಾತನನ್ನ ಸ್ನೇಹಿತ ಡೇರಿ ಕ್ರಾಸ್ತ ಎಂಬಾತ ಬಂದೂಕಿನಿಂದ ಶೂಟ್ ಮಾಡಿ ಹತ್ಯೆ ಮಾಡಿದ್ದ. ಜುಲೈ 30ರಂದು ರಾತ್ರಿ 11:45ರ ಸುಮಾರಿಗೆ ಕುಂದಾಪುರದ ಡೇರಿಕ್ ಹಾಗೂ ಬಾರ್ಕೂರಿನ ಐವನ್ ರಿಚರ್ಡ್ ಮಸ್ಕರೆನೆಸ್ ನಡುವೆ ಹಣಕಾಸಿನ ವಿಚಾರದಲ್ಲಿ ಫೋನ್ನಲ್ಲಿ ಗಲಾಟೆ ನಡೆದಿತ್ತು. ಈ ವೇಳೆ ಕುಂದಾಪುರಕ್ಕೆ ಬರುವಂತೆ ಐವನ್ಗೆ ಡೇರಿಕ್ ಚಾಲೆಂಜ್ ಮಾಡಿದ್ದ. ಐವನ್ ಕುಂದಾಪುರಕ್ಕೆ ಬಂದು ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಆರೋಪಿ ಡೇರಿಕ್ ಏಕಾಏಕಿಯಾಗಿ ಪಿಸ್ತೂಲ್ನಿಂದ ಐವನ್ ಸೊಂಟದ ಭಾಗಕ್ಕೆ ಗುಂಡು ಹಾರಿಸಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಐವನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಡೇರಿಕ್ ನಂತರ ಸ್ಥಳದಿಂದ ಎಸ್ಕೇಪ್ ಆಗಿದ್ದ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಶ್ವಾನದಳ ಕರೆಯಿಸಿ ತಪಾಸಣೆ ಮಾಡಲಾಗಿದೆ. ನಾಪತ್ತೆಯಾಗಿರುವ ಆರೋಪಿ ಡೇರಿಕ್ ಬಂಧನಕ್ಕಾಗಿ ಉಡುಪಿ ಜಿಲ್ಲಾ ಪೊಲೀಸರು ವಿಶೇಷ 3 ತಂಡಗಳನ್ನು ರಚಿಸಿದ್ದಾರೆ. ಶೀಘ್ರದಲ್ಲಿಯೇ ಆರೋಪಿಯನ್ನು ಬಂಧಿಸುವುದಾಗಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಇನ್ನು ಮೃತಪಟ್ಟಿರುವ ಐವನ್ ರಿಚರ್ಡ್ ವಿರುದ್ಧ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ತೆರೆಯಲಾಗಿದ್ದು ಈ ಹಿಂದೆ ಪಿಟ್ಟಿ ನಾಗೇಶ್ ಪ್ರಕರಣದಲ್ಲಿಯೂ ಆರೋಪಿಯಾಗಿದ್ದಾನೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಇದೀಗ ತನ್ನದೇ ಸ್ನೇಹಿತನಿಂದಲೇ ಐವನ್ ಹತ್ಯೆಯಾಗಿದ್ದಾನೆ. ಹಣಕಾಸಿನ ವಿಚಾರಕ್ಕೆ ಕೊಲೆ ನಡೆದಿದೆ ಎನ್ನಲಾಗ್ತಿದೆ. ಹಣಕಾಸಿನ ಜೊತೆಗೆ ಇಬ್ಬರ ನಡುವೆ ಬೇರೆ ಯಾವುದಾದ್ರೂ ವ್ಯವಹಾರ ಇತ್ತ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರೋಕೆ ಸಾಧ್ಯ. ಅದು ಎಟ್ಟಿ ವಿಷಯದಲ್ಲಿ ಸ್ಟಾರ್ಟ್ ಆಗಿದೆ. ಮೊನ್ನೆ ಕಾಲ್ ಮಾಡಿ ಇವರು ಹೇಳಿದರು ನನಗೆ ಎಟ್ಟಿ ಬೇಕು, ಸೊ ಒಂದು 3 kg ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಕೊಡ್ತೀನಿ ಅಂತ ಹೇಳಿದಾಗ ಹಾಂ ಅಂತ ಹೇಳಿದರು. ಮತ್ತೆ ಫೋನ್ ಮಾಡಿದರೆ ಮಾರನೇ ದಿವಸ ಫೋನ್ ರಿಸೀವ್ ಮಾಡಿಲ್ಲ. ಮತ್ತೆ ಪುನಃ ಇವರೇ ಕಾಲ್ ಮಾಡಿದರು. ಅವ್ರಿಗೆ ಮಾಡಿದಾಗ ಕೊಡ್ತೀನಿ ಅಂತ ಬುಧವಾರ ಬಾ ಅಂತ ಹೇಳಿದರು. ಬುಧವಾರ ಬಾ ಅಂತ ಹೇಳಿದಾಗ ಬುಧವಾರ ಕಾಲ್ ಮಾಡಿದರು ಇವರು. ಬುಧವಾರ ಕಾಲ್ ಮಾಡಿದರೆ ರಿಸೀವ್ ಮಾಡಿಲ್ಲ. ಮತ್ತೆ ಅವ್ರು ಮತ್ತೆ ಪುನಃ ಕಾಲ್ ಮಾಡಿದಾಗ ಮತ್ತೇನು ಅವ್ರದ್ದು ವಾಪಸ್ ಏನು ರೆಸ್ಪಾನ್ಸೇ ಬಂದಿಲ್ಲ. ಮತ್ತು ನನ್ನ ಮೊಬೈಲಿಂದ ಕಾಲ್ ಮಾಡಿ ಮಾತಾಡಿದರು. ಆವಾಗ ರಿಸೀವ್ ಮಾಡಿದರು ಅವರು. ಇಲ್ಲ ನಾನು ಕೊಡ್ತೀನಿ ಹಾಗೆ ಹಿಂಗೆ ಮಾತಾಡಿದ್ರು. ಚೆನ್ನಾಗೇ ಮಾತಾಡಿದ್ರು. ಅವಾಗ ಏನು ಕೆಟ್ಟದಾಗ ಬೈದಿಲ್ಲ, ಏನೂ ಇಲ್ಲ, ಚೆನ್ನಾಗೇ ಮಾತಾಡಿದರು. ಜಗಳ ಏನೂ ಆಗಿಲ್ಲ. ಆಮೇಲೆ ಪುನಃ ನಿನ್ನೆ ರಾತ್ರಿ ಕಾಲ್ ಬಂತು. ಡೇರಿಕ್ ಅವರೇ ಮಾಡಿದರು ಇವರಿಗೆ. ಕಾಲ್ ಮಾಡಿಕೊಂಡು ನಿನಗೆ ಅಂದರೆ ಅವರದು ಫಸ್ಟ್ ಅದೇ ವಿಷಯದಲ್ಲಿ ಅಂದರೆ ಎಟ್ಟಿ ವಿಷಯದಲ್ಲೇ ಮಾತಾಡಿಕೊಂಡು ಜಗಳ ಮಾಡೋಕ್ಕೆ ಬಂದರು. ಅಮ್ಮಂಗೆಲ್ಲ ಬೈದರು, ನನಗೂ ಬೈದರು. ಇವ್ರದಕ್ಕೆ ನನಗೆಲ್ಲ ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಅಮ್ಮಂಗೆಲ್ಲ ಯಾಕೆ ಬೈತೀಯ ನೀನು, ನಾನು ಹಿಂಗೆ ಬೈದ್ನ ಅಂತ ಕೇಳಿದರು. ಆಮೇಲೆ ಇವರು ರ್ಯಾಶ್ ಆದರು, ಅವರು ರ್ಯಾಶ್ ಆದರು. ಅದಕ್ಕೆ ಅವರು ಹೇಳಿದರು, ಇವ್ರು ನನ್ನ ಗಂಡನೂ ಹೇಳಿದರು ಎಟ್ಟಿ ಬೇಡ ಏನು ಬೇಡ ಅಂತ ಹೇಳ್ಕೊಂಡು. ಮತ್ತು ಅವರು ರ್ಯಾಶ್ ಶುರುವಾಗಿ ನೀನು ಎಲ್ಲಿದ್ದೀಯ ಅಲ್ಲಿ ನಾನು ಇದ್ದಲ್ಲಿಗೆ ಬಾ, ಲೊಕೇಶನ್ ಇದು ಮಾಡ್ತೀನಿ, ಹಂಗೆ ಹಿಂಗೆ ನಿಂಗೆ ದಮ್ ಇಲ್ವಾ, ಕೆಟ್ಟದಾಗೆಲ್ಲ ತುಂಬ ತುಂಬ ಕೆಟ್ಟದಾಗೆಲ್ಲ ಬೈದಿದ್ರು. ಆಮೇಲೆ ಲೊಕೇಶನ್ ಹಾಕಿದ್ರು ಅವರು. ನಿಂಗೆ ದಮ್ ಇದ್ರೆ ಬಾ, ನೀವು ಒಬ್ಬಪ್ಪನ ಹುಟ್ಟಿದ್ ಬಾ, ಆದರೆ ಮಗ ಆದರೆ ಬಾ ಅಂತ ಹೇಳ್ಕೊಂಡು. ಆಮೇಲೆ ಇವರು ಹೋಗೋಣ ಅಂತ ಹೇಳಿದರು. ನಾನು ಬೇಡ ಅಂತಲೂ ತಡೆದೆ. ಇಲ್ಲಿ ಬಂದ ಮೇಲೆ 1 ನಿಮಿಷ ನೋಡಿಲ್ಲ, ಗಾಡಿ ಇಳಿದ್ಬಿಟ್ಟು ಹೊಡೆದ್ಬಿಟ್ಟು ಹೋದರು. ಅಮೌಂಟು ಅದು ಎಟ್ಟಿದೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟು ಮಾತಾಡ್ಕೊಂಡಿದ್ದಾರೆ ಏನು ಎಂತ ಅಂತ. ನೀವು ಅಲ್ಲಿ ಇಲ್ಲಿ ಬರುವಾಗ ಎಷ್ಟು ಗಂಟೆ ಆಗಿತ್ತು? 2-3 ಗಂಟೆ. ಇಲ್ಲಿ ಬರುವಾಗ 3:10 ಆಯಿತು. ನಾವು ಅಲ್ಲಿ ಟರ್ನ್ ಮಾಡ್ಕೊಂಡು ಈಚೆ ಬಂದು ಇಲ್ಲಿ ನಿಲ್ಸಿದ್ವು ಅಷ್ಟೇ ಗಾಡಿ. ಅಷ್ಟೊತ್ತಿಗೆ
ನೋಡ್ಕೊಳ್ತೀನಿ ಅಂತೇಳಿ ಡೈರೆಕ್ಟಾಗಿ ಹೊಡೆದಿದ್ದೆ. ಹೊಡೆದಿದ್ದ? ಹಾಂ, ಎಲ್ಲಿ ಹೊಡೆದಿದ್ದು? ಎಲ್ಲಿ ಅಂತ ನನಗೆ ಗೊತ್ತಾಗಿಲ್ಲ. ನೀವು ಆ ಕಡೆ ಇದ್ದ? ನಾನು ಕಾರಲ್ಲೇ ಇದ್ದೆ. ಒಟ್ಟು ನೀವು ಇಬ್ಬರು ಮಾತ್ರ ಬಂದಿದ್ದ? ಹಾಂ, ಇಬ್ಬರೇ ಬಂದಿದ್ದು. ಒಂದು 10 ವರ್ಷದಿಂದ ನಮ್ಮೊಟ್ಟಿಗೆ ಮುನ್ನ ಅನ್ನೋರೊಂದು ಹೊಯ್ಗೆ ಕೆಲಸ, ಅಂದರೆ ನಾವು ಸ್ಯಾಂಡಿನ ನಾನು ಅಸೋಸಿಯೇಷನ್ನ ಜಿಲ್ಲಾ ಸಂಚಾಲಕ ನಾನು. ಹಾಗಿರುವಾಗ ಯಾರೇ ಕೂಡ ಒಂದು ಜೈಲಿಗೆ ಹೋಗಿ ಬಂದವರಿಗೆ ಕೆಲಸ ಇಲ್ಲ ಅಂದವರಿಗೆ ಕೆಲಸ ಕೂಡ ಕೊಡುವಂಥ ಕೆಲಸವನ್ನು ನಾನು ಕೂಡ ಇಷ್ಟು ವರ್ಷದಿಂದ ಮಾಡ್ತಾ ಬರ್ತಿದ್ದೆ. ತುಂಬ ಜನ ಇವರ ಹಿನ್ನೆಲೆ ನೋಡಲಿಕ್ಕೆ ಹೋದರೆ ರೌಡಿಗಳು ಎಷ್ಟು ಜನ ಇದ್ದರೆ ಅವರೆಲ್ಲರೂ ಕೂಡ ನಮ್ಮ ಹೊಯ್ಗೆಯಲ್ಲಿ ಕೆಲಸ ಮಾಡುವವರು. ಆದ್ದರಿಂದ ಇವರು ಕೂಡ ಒಂದು 10 ವರ್ಷದಿಂದ ನಮ್ಮ ಹೊಯ್ಗೆ ಇದರಲ್ಲಿ ಕೆಲಸ ಮಾಡ್ಕೊಂಡು ಟಿಪ್ಪರ್ ಮಾಡ್ಕೊಂಡು ಒಂದು ಜೀವನ ಸಾಗಿಸ್ತಾಯಿದ್ರು. ಇತ್ತೀಚೆಗೆ ಒಂದು ವಾರದಿಂದ ಏನೋ ಒಂದು ಮನೆ ಬೇಜಾರಾಗಿ ನನ್ನ ಹತ್ರ ಫೋನ್ ಮಾಡ್ತಿದ್ದು, ಇಂಥ ವ್ಯಕ್ತಿಗಳೆಲ್ಲ ನನಗೆ ಹಣ ಕೊಡಲಿಕ್ಕೆ ಉಂಟು ಹಾಗೀಗ ಅಂತ. ಆಗ ಸಂಕ್ಷಿಪ್ತವಾಗಿ ಕೇಳುವಾಗ ಅವರು ಇಂಥ ವ್ಯಕ್ತಿ ಡೆರಿಕ್ ಮತ್ತು ಇನ್ನೂ ಯಾರೋ ಒಬ್ಬರು ಹೆಸರು ಹೇಳಿದ್ದು, ಹಣದ ವ್ಯವಹಾರ ಉಂಟು, ಹಣ ಇಲ್ಲ ನನ್ನ ಹತ್ರ, ನನ್ನ ಹೆಂಡತಿ ಕ್ಯಾನ್ಸರ್ ಪೇಷಂಟ್, ಆದ್ದರಿಂದ ನೀವು ನನಗೇನಾದರೂ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ನಮ್ಮದು ಹೊಯ್ಗೇನಿತ್ತು 4 ವರ್ಷ ಆಯಿತು, ಬೇಕಾದರೆ ನಾನು ಡೆರಿಕ್ ಹತ್ರ ಮಾತಾಡ್ತೇನೆ ಅಂತೇಳಿ ಹೇಳಿದಾಗ ಡೆರಿಕಿಗೆ ನಾನು ಕಾಲ್ ಮಾಡಿದೆ. ಡೆರಿಕ್ ಅವರು ಹೇಳಿದರು, ಆಯಿತು ಅವ್ರಿಗೆ ಏನು ಕೊಡುವುದಿದೆ ಅದನ್ನು ನಾನು ಕೊಡ್ತೇನೆ, ಅದೇನು ಈ ರೀತಿ ಜಗಳದಲ್ಲಿ ಮಾಡೋದಲ್ಲ. ಮತ್ತು ನನಗೆ ಅವ್ರು ಫೋನ್ ಮಾಡ್ತಾಯಿದ್ದಾರೆ ಅನ್ನಂಗೆ ರಾತ್ರಿ ಕೂಡ ಕಾಲ್ ಮಾಡಿದ್ದು 11 ಗಂಟೆಗೆ. ನಾನು ಅದಕ್ಕೆ ಡೆರಿಕ್ ಅವ್ರಿಗೆ ಹೇಳಿದೆ, ನೀವು ಯಾವುದೇ ಕಾಲನ್ನು ಎತ್ತಬೇಡಿ, ಅವ್ನು ಕಾಲ್ ಮಾಡ್ತಾಯಿದ್ದರೆ ನೀವು ರಿಸೀವ್ ಮಾಡಬೇಡಿ ಅಂತ ಹೇಳಿದೆ. ಅದೇ ಸಂದರ್ಭದಲ್ಲಿ ಮತ್ತೆ 3 ಗಂಟೆ ರಾತ್ರಿಗೂ ಡೆರಿಕ್ ಅವರು ಕಾಲ್ ಬಂತು ನನಗೆ, ಇವ್ರದ್ದು ಐವನ್ ರಿಚರ್ಡ್ ಮುನ್ನ ಅವ್ರದ್ದು ಕೂಡ ಕಾಲ್ ಬಂತು. ಆ 2 ಕಾಲನ್ನು ನಾನು 3 ಗಂಟೆ ಆಗಲಿಕ್ಕೆ ಹೋಗಿ ರಿಸೀವ್ ಮಾಡಲಿಲ್ಲ, ಬಟ್ ನೋಡಿದ್ದೇನೆ. ಬಟ್ ಮತ್ತೆ ಬೆಳಿಗ್ಗೆ ನೋಡಬೇಕಾದ್ರೆ ಅವ್ರ ಹೆಂಡತಿ ಲಲಿತಾ ಅವ್ರು ಕಾಲ್ ಮಾಡಿ, ಈ ರೀತಿ ನನ್ನ ಗಂಡ ಈ ರೀತಿ ಇದಾಗಿದ್ದಾರೆ, ಡೆತ್ ಆಗಿದ್ದರು, ಏನಾಗಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಶವಗಾರದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ನಾನು ಚರ್ಚ್ ರೋಡಲ್ಲಿ ಇದ್ದೇನೆ ಅಂತ ಹೇಳಿದ್ದೆ. ಆಗ ನಾನು ಬಂದಾಗ ಇಲ್ಲಿ ನೋಡುವಾಗ ಆ್ಯಕ್ಚುಲಿ ಅವರು ಮರಣ ಹೊಂದಿದ್ದರು. ಆದ್ದರಿಂದ ಅವರ ಒಂದು ಜೀವನ ಅಂತೇಳಿದ್ರೆ ಯಾವರೊಟ್ಟಿಗೆ ವೈಷಮ್ಯ ಅವರು ಏನು ಇದೆ ಅಂತ ಅವರಿಬ್ಬರ ವ್ಯವಹಾರ ಏನಂತ ಗೊತ್ತಿಲ್ಲ. ಆದರೆ ಏನೇ ರೀತಿಯಲ್ಲಿ ಒಂದು ಬಾಳಿ ಬದುಕಬೇಕಂತ ಬ್ರಹ್ಮರ್ ಎಸ್ ಐ ಅವರು ಕೂಡ ಭಾಳಷ್ಟು ಅವಕಾಶ ಮಾಡಿಕೊಟ್ರು. ಮೊನ್ನೆ ಕೋಕಾ ಕೇಸ್ ಅಥವಾ ಏನೋ ಹಾಕೋದಿದ್ದರೂ ಕೂಡ ತಪ್ಪಿಸಿ ಅವನಿಗೊಂದು ಮನೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇರುವುದಿದ್ರೆ ಅಂತೇಳಿ ಹೇಳಿದಾಗ ಅವರು ಕೂಡ ಅವಕಾಶ ಕೊಟ್ಟಿದ್ದು, ಬದುಕಲಿ ಎಲ್ಲಾದರೂ ಅಂತೇಳಿ. ಇಷ್ಟೆಲ್ಲ ಒಂದು ಚೆಂದ ಅವಕಾಶ ಇರುವಾಗ ಏನೋ ಒಂದು ಇವರಿಬ್ಬರ ಒಳಗಿನ ವೈಮನಸ್ಸಲ್ಲಿ ಆ ರಾತ್ರಿ ಹೊತ್ತಿಗೆ ಅವರೂ ಕರಿಬಾರ್ದಿತ್ತು, ಇವರು ಹೋಗಬಾರ್ದಿತ್ತು, ಇಬ್ಬರಿಂದ ಈ ಒಂದು ದುರ್ಘಟನೆ ಆಗಿದೆ ಅಂತ ಹೇಳ್ತೀನಿ. ನಿಮಗೆ ಎಷ್ಟು ಗಂಟೆಗೆ ಸರ್ ಗೊತ್ತಾಯಿತು? ನನಗೆ ವಿಷಯ ಗೊತ್ತಾಗುವಾಗ ಒಂದು 11 ಗಂಟೆಗೆ ಡೆರಿಕ್ ಅವ್ರು ಕಾಲ್ ಮಾಡಿದ್ದು. ನೋಡಿ ಅವ್ರು ನನಗೆ ಹೀಗೆ ಕಾಲ್ ಮಾಡ್ತಿದ್ದಾರೆ. ನಾನು ಅದಕ್ಕೆ ಡೆರಿಕ್ ಅವ್ರು ಹೇಳಿದೆ, ನೀವು ಕಾಲ್ ಎತ್ತಬೇಡಿ, ಆ ಕಾಲನ್ನೇ ಎತ್ತಬೇಡಿ ಅವನಿಗೆ, ನಾನು ಹೇಳಿದ್ದೇನೆ ಅಂತ ಹೇಳಿದ್ದೇನೆ. ಬಟ್ ಏನೋ 31 ತಾರೀಕು ಏನೋ ಚೆಕ್ಕಿನ ವಿಷಯ ಆಗ್ತದೆ, ಕ್ಲಿಯರ್ ಆಗ್ತದೆ ಅಂತ ಹೇಳಿದರು. ಅದಾದ ಮೇಲೆ ಮತ್ತೆ ನಾನು ಫೋನ್ ಮಾಡಿದಾಗ 3 ಗಂಟೆ ಮೇಲೆ ಎತ್ತಲಿಲ್ಲ, ಯಾಕಂದ್ರೆ ನಾನು ಕೂಡ ನಿದ್ರಲ್ಲಿದ್ದೆ, ಹಾಗಾಗಿ ಎತ್ತಲಿಲ್ಲ. ಅಂದರೆ ಯಾಕೆ ಅವರಿಗೆ ವೈಷಮ್ಯ ಸರ್? ಯಾವ ಅಷ್ಟು ದೊಡ್ಡ ವೈಷಮ್ಯ ಅಂತ ಹೇಳಿದರೆ ಅವರಲ್ಲಿ ಒಂದು ಹಣದ ವ್ಯವಹಾರ ಇತ್ತು ಅಂಥೇಳಿ ಒಂದು ಮಾಹಿತಿ ಇತ್ತು. ಹಣದ ವ್ಯವಹಾರದಲ್ಲಿ ಏನೋ ಸ್ವಲ್ಪ ಡೆರಿಕ್ ಅವ್ರು ಕೊಡಬೇಕಂತ ಇವರು ಹೇಳ್ತಿದ್ರು. ಅವರು ಹೇಳ್ತಾರೆ ನಾನೇನು ಕೊಡಲಿಕ್ಕಿಲ್ಲ ಅಂಥೇಳಿ, ಈಗ ವಯಸ್ಸರ ಕೊಡಲಿ ಅವ್ರು ಕೊಡಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಬ್ಬರೊಳಗೆ ಗಲಾಟೆಯಾಗಿ ಈ ರೀತಿ ಹಣದ ವ್ಯವಹಾರದಲ್ಲಿ ಗಲಾಟೆ ಆಗಿದ್ದು. ಅಂದರೆ ಹಣ ವಿಚಾರವನ್ನು ಖುದ್ದು ಸಾಲ್ವ್ ಮಾಡ್ಬೋದಿತ್ತು. ಹೌದು, ಖುದ್ದು ಕೊಲೆಯಲ್ಲಿ ಯಾಕೆ? ಹೌದು, ಹಣದ ವಿಚಾರ ಖುದ್ದು ಸಾಲ್ವ್ ಮಾಡಬೇಕು. ಕೊಲೆ ಈಗ ನೋಡಿ ಅವನಿಲ್ಲ, ಐವನ್ ಅವರು ಇಲ್ಲ, ಅವರ ತಂದೆ ತಾಯಿಗೆ ಏನೋ ಒಂದು ಒಳ್ಳೇದಾಗ್ತಿತ್ತು, ಅದು ಭಗವಂತನಿಗೆ ಗೊತ್ತು. ಆದರೆ ಒಂದು ಕೊಲ್ಲೋದು ಅಂತೇಳಿದರೆ ಒಂದು ಅಪರಾಧ, ಯಾಕಂತೇಳಿದರೆ ಯಾವುದು ಆ ಕೃತ್ಯಕ್ಕೆ ಹೋಗಬಾರ್ದು. ಏನೇ ಇದ್ದರೂ ಕೂಡ ಸಮಾಧಾನದಲ್ಲಿ ಒಂದು ಸಾರ್ಟ್ಔಟ್ ಮಾಡ್ಕೊಂಡು ನಮ್ಮ ಜೀವನ ಅದು, ಯಾಕಂತ ಹೇಳಿದರೆ ಒಂದೇ ಸಲ ಜೀವನ ಬರುವಂಥದ್ದು. ಅಂಥದ್ರಲ್ಲಿ ಇಂಥ ಕೊಲೆಯಲ್ಲಿ ಅಂತ್ಯ ಮಾಡೋದು ತಪ್ಪಂತ ನಾನೊಂದು ಸಂದೇಶನ ಇವತ್ತಿಗೆ ಯಾರಿದ್ದರೂ ಕೂಡ ಆ ರಾತ್ರಿ ಹೊತ್ತಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಯಾವುದೇ ಆಗಿದ್ರು ಫೋನ್ ಮಾಡಿದರೂ ಕೂಡ ಈ ರೀತಿಯ ನಿರ್ಧಾರವನ್ನು ಖಂಡಿತವಾಗಿ ಯಾರೂ ಕೂಡ ತಗೊಳ್ಬೇಡಿ. ಯಾಕಂತ ಹೇಳಿದರೆ ಒಂದು ನಮ್ಮ ಜೀವ ತಂದೆ ತಾಯಿ ಬೆಳೆಸಿ ಇಷ್ಟು ದೊಡ್ಡ ಮಾಡಿರ್ತಾರೆ, ಅಂಥದ್ರಲ್ಲಿ ಈ ಫೀಲ್ಡಲ್ಲೆಲ್ಲ ಈ ರೀತಿ ಜೀವ ಹೋದಾಗ ತಂದೆ ತಾಯಿಗೂ ಗೋಳು, ಅದು ಕಟ್ಕೊಂಡಿದ್ದ ಹೆಂಡತಿಗೂ ಕೂಡ ಗೋಳು. ಅದರಿಂದ ಯಾರೂ ಈ ರೀತಿ ಮಾಡಬೇಡಿ. ಅದು ಏನೇ ವೈಮನಸ್ಸಿದ್ರೂ ಕೂಡ ನಿಮ್ಮೊಳಗೆ ಸಾರ್ಟ್ಔಟ್ ಮಾಡಬೇಕಂತ ನಾನೊಂದು ಈ ಹೊತ್ತಿನಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತೇಳಿ ಅಲ್ಲ, ಇವರ ಐವನ್ ಮೇಲೆ ಏನಾದರೂ ಪ್ರಕರಣಗಳಿತ್ತು ಸರ್? ಅವ್ರ ಕ್ರೈಮ್ನಲ್ಲಿ ಏನಾದರೂ ಪ್ರಕರಣಗಳ ಹಿಂದೆ ರೌಡಿ ಶೀಟರ್ ಅವರು, ಈ ಹಿಂದೆ ಪಿಟ್ಟಿ ನಾಗೇಶ್ ಮರ್ಡರ್ ಕೇಸಲ್ಲಿ ಅವರು ಆರೋಪಿಯಾಗಿದ್ದರು. ಆದ್ದರಿಂದ ಆ ಕೇಸು ನನ್ನ ಪ್ರಕಾರದಲ್ಲಿ ಒಂದು ರೌಡಿ ಶೀಟರ್ ಅವರಿಗೆ ತೆಗೆದಿದ್ದರೆ ಲಾಸ್ಟ್ ಟೈಮ್ ಒಂದು ಪಿರಿಯಡಿಗೆ ಕರೆದಿದ್ದರು ಎಸ್ ಪಿ ಅವರು, ಆಗೆಲ್ಲ ವಾರ್ನ್ ಮಾಡಿದ್ರು ಈ ರೀತಿ ಎಲ್ಲ ಮಾಡಬಾರ್ದು ಅಂತೇಳಿ. ಕುಂದಾಪುರ ಮೂಲದೊಬ್ಬ ಡೆರಿಕ್ ಎಂಬ ವ್ಯಕ್ತಿ ಹಾಗೂ ಬಾರ್ಪುರ್ ಮೂಲದೊಬ್ಬ ಐವನ್ ಎಂಬ ವ್ಯಕ್ತಿ ಮೊಬೈಲ್ ಫೋನಲ್ಲಿ ಹಣದ ವಿಚಾರ ಸಂಬಂಧಪಟ್ಟ ಹಾಗೆ ಸುಮಾರು ಮಾತುಕತೆಯಾಗಿ ಆ ಮಾತುಕತೆ ಫೋನಲ್ಲಿ ಗಲಾಟೆ ಆಗುವಂಥ ಪರಿಸ್ಥಿತಿಗೆ ಬಂದಿದೆ. ತದನಂತರ ಐವಾನಿಗೆ ಕುಂದಾಪುರಕ್ಕೆ ನಿನಗೆ ಧೈರ್ಯ ಇದ್ದರೆ ಕುಂದಾಪುರಕ್ಕೆ ಬನ್ನಿ, ಇಲ್ಲೇ ಸೆಟಲ್ ಮಾಡೋಣ ಅಂತ ಹೇಳಿ ರಾತ್ರಿ ಡೆರಿಕ್ ಚಾಲೆಂಜ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಐವಾನ್ ಎಂಬವರು ಅವರ ಕಾರಲ್ಲಿ ಕುಂದಾಪುರ ಚರ್ಚ್ ರೋಡ್ ಹತ್ರ ಬಂದು ಹೋಳಿ ರೋಸರಿ ಚರ್ಚ್ ಮುಂದೆ ಗಾಡಿ ನಿಲ್ಲಿಸ್ತಾರೆ. ಅದೇ ಟೈಮಿಗೆ ಡೆರಿಕ್ ಎಂಬವರು ಅವರ ಥಾರ್ ಗಾಡಿಯಲ್ಲಿ ಸ್ಥಳಕ್ಕೆ ಬಂದು ಇವರು ಗಾಡಿಯಿಂದ ಇಳಿದ ಕೂಡಲೇ ಏಕಾಏಕಿ ಡೆರಿಕ್ ಎಂಬವರು ಐವಾನಿಗೆ
ಗನ್ ತೆಗೆದು ಅವನದು ಕಾಲಿಗೆ ವೇಸ್ಟ್ ಕೆಳಗಡೆ ಫೈರ್ ಮಾಡ್ತದೆ. ಇದಾದ ನಂತರ ಐವನಿಗೆ ಸುಮಾರು ಬ್ಲೀಡಿಂಗ್ ಆಗಿದೆ. ಬ್ಲೀಡಿಂಗ್ ಆಗಿ ಅಲ್ಲೇ ಸ್ಥಳದಲ್ಲಿ ಅವರು ಮೃತಪಡ್ತಾರೆ. ಇದರ ಬಗ್ಗೆ ಮಾಹಿತಿ ಸಿಕ್ಕಿದ ಕೂಡಲೇ ನಮ್ಮ ಪೊಲೀಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇದರಲ್ಲಿ CR ನಂಬರ್ 67/2026 ಮರ್ಡರ್ ಮತ್ತು ಆರ್ಮ್ಸ್ ಆಕ್ಟ್ ಸೆಕ್ಷನಲ್ಲಿ ಕುಂದಾಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಘಟನೆ ಆದಮೇಲೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ನಾವು 3 ತಂಡಗಳನ್ನು ಫಾರ್ಮ್ ಮಾಡಿ ಅವರು ಈಗ ಆರೋಪಿಯನ್ನು ಅರೆಸ್ಟ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಹಾಗೂ ಇತರ ತಜ್ಞರು ಸಹ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಮತ್ತು ಬಾಡಿಯನ್ನು ಸಹ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮಣಿಪಾಲಿಂದ ನಾವು ಪೋಸ್ಟ್ಮಾರ್ಟಮ್ ಮತ್ತು ಇತರ ಪ್ರೊಸೆಸಸ್ ಮಾಡ್ತೀವಿ. ಆರೋಪಿಯನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ಮತ್ತು ತನಿಖೆ ಮುಂದುವರಿಯಲಾಗಿದೆ. ಧನ್ಯವಾದ. ಕಳೆದೊಂದು ವಾರದಿಂದಲೂ ಕರಾವಳಿಯ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಆಗಸ್ಟ್ 2ರವರೆಗೆ ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ. ಆಗಸ್ಟ್ 1 ಮತ್ತು 2ರಂದು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅತಿಯಾದ ಭಾರೀ ಮಳೆಯಾಗಲಿದ್ದು, ಭಾರತೀಯ ಹವಾಮಾನ ಇಲಾಖೆ ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಅಂಗನವಾಡಿಯಿಂದ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆ ಘೋಷಿಸಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಕರಾವಳಿ ಮಾತ್ರವಲ್ಲದೆ ಮಲೆನಾಡಿನ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿಯೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿಯೂ ಭಾರತಕ್ಕೆ ಮಳೆ ಕೊರತೆ ಎದುರಾಗಲಿದೆಯಂತೆ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು IMD ತಿಳಿಸಿದೆ. ಮುಂಗಾರು ಆರಂಭದಿಂದಲೂ ಮಳೆ ಎದುರಾಗಿದ್ದರೂ ಕೂಡ ಜುಲೈ ತಿಂಗಳಿನಲ್ಲಿ ಉತ್ತಮ ಮಳೆಯಾಗಿತ್ತು. ಆದರೆ ಆಗಸ್ಟ್ ಮೊದಲ ವಾರ ಹೊರತುಪಡಿಸಿದ್ರೆ ಮುಂದಿನ 2 ತಿಂಗಳು ಮಳೆಯ ಅಭಾವ ಎದುರಾಗುವುದು ಖಚಿತ. ಜೂನ್ ತಿಂಗಳಿನಿಂದ ಹಿಡಿದು ಸೆಪ್ಟೆಂಬರ್ ತಿಂಗಳವರೆಗಿನ ಮಾನ್ಸೂನ್ ದ್ವಿತೀಯಾರ್ಧದಲ್ಲಿ ಭಾರತದಲ್ಲಿ ಮಳೆ 94%ಕ್ಕಿಂತಲೂ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. 1971ರಿಂದ 2020ರ ಹವಾಮಾನ ದಾಖಲೆಯನ್ನು ಆಧರಿಸಿದ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ವಾರ್ಷಿಕವಾಗಿ 422.8 ಮಿಲಿಮೀಟರ್ ಆಗಿದೆ. ಈ ಬಾರಿ ಜೂನ್ ತಿಂಗಳಿನಲ್ಲಿ ಮಳೆಯ ಪ್ರಮಾಣ 35.4ರಷ್ಟು ಕಡಿಮೆಯಾಗಿದ್ದು, ಜುಲೈನಲ್ಲಿ ಸಾಮಾನ್ಯಕ್ಕಿಂತ 1ರಷ್ಟು ಹೆಚ್ಚಾಗಿತ್ತು. ಜುಲೈನಲ್ಲಿ ದೇಶವು ಸಾಮಾನ್ಯಕ್ಕಿಂತ 283.3 ಮಿಲಿಮೀಟರ್ ಹೆಚ್ಚು ಮಳೆಯನ್ನು ಕಂಡಿದೆ. ಆದರೆ IMD ಈ ತಿಂಗಳ ಮಳೆಗಿಂತ ಕಡಿಮೆ ಮಳೆಯಾಗಿದೆ ಎಂದು ಮುನ್ಸೂಚನೆ ನೀಡಿದರೂ ಸಹ ಸಾಮಾನ್ಯಕ್ಕಿಂತ 280.5 ಮಿಲಿಮೀಟರ್ ಹೆಚ್ಚು ಮಳೆಯಾಗಿದೆ. ಮುಂದಿನ 2 ತಿಂಗಳ ಕಾಲ ಮಳೆ ಕೊರತೆ ಎದುರಾದ್ರೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕುವುದು ಖಚಿತ. ಕಳೆದ ಹಲವು ತಿಂಗಳಿನಿಂದಲೂ ಏರಿಕೆಯನ್ನು ಕಾಣುತ್ತಿದ್ದ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಕಂಡಿದೆ. ಕೇಂದ್ರ ಸರ್ಕಾರ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಬಳಸುವವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದು, 19 ಕೆಜಿಯ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ 200 ರೂಪಾಯಿ ಇಳಿಕೆ ಕಂಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ LPG ಸಿಲಿಂಡರ್ ದರದಲ್ಲಿ 202 ರೂಪಾಯಿ, ಕೋಲ್ಕತ್ತಾದಲ್ಲಿ 209 ರೂಪಾಯಿ ಬೆಲೆ ಇಳಿಕೆಯಾಗಿದೆ. ಆದರೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಮತ್ತೊಂದೆಡೆಯಲ್ಲಿ ಕರ್ನಾಟಕ ಸರ್ಕಾರ ಸರ್ಕಾರಿ ಬಸ್ಗಳ ಟಿಕೆಟ್ ದರ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದೆ. KSRTC, BMTC ಸೇರಿದಂತೆ ಕರ್ನಾಟಕದ ಒಟ್ಟು 4 ನಿಗಮಗಳು ಕೂಡ ಆರ್ಥಿಕ ಸಂಕಷ್ಟದಲ್ಲಿವೆ. ಇದೇ ಕಾರಣದಿಂದಲೇ BMTC, KSRTC, NWKRTC, KKRTC ಸೇರಿದಂತೆ ಒಟ್ಟು 4 ನಿಗಮಗಳು ಮನವಿ ಮಾಡಿಕೊಂಡಿದ್ದವು. ಅದರಲ್ಲೂ KSRTC 33%, BMTC 44% ಬಸ್ ಟಿಕೆಟ್ ದರ ಏರಿಕೆಗೆ CM DK ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಂಡಿದ್ದವು. ವಾರ್ಷಿಕವಾಗಿ ಸುಮಾರು 480 ಕೋಟಿ ನಷ್ಟದಲ್ಲಿರುವ ಸಾರಿಗೆ ನಿಗಮಗಳ ಉಳಿವಿಗಾಗಿ ಸರ್ಕಾರ ಬಸ್ ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಇನ್ನು ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿನ ಶಾಲಾ ಕಾಲೇಜುಗಳ ಸುತ್ತಮುತ್ತಲೂ ಜಂಕ್ ಫುಡ್ ಮಾರಾಟಕ್ಕೆ ನಿಷೇಧ ಹೇರಿದೆ. ಶಾಲೆ ಮತ್ತು PU ಕಾಲೇಜುಗಳ ಸುತ್ತಲೂ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಜಂಕ್ ಫುಡ್ ಮಾರಾಟಕ್ಕೆ ನಿಷೇಧ ಹೇರಿ ಆರೋಗ್ಯ ಸಚಿವ UT ಖಾದರ್ ಘೋಷಿಸಿದ್ದಾರೆ. ಒಂದೊಮ್ಮೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದರೆ ಭಾರಿ ದಂಡ ವಿಧಿಸುವುದಾಗಿ ಅವರು ಎಚ್ಚರಿಸಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಪ್ಯಾನ್ ಇಂಡಿಯಾ ಸ್ಟಾರ್, ನ್ಯಾಷನಲ್ ಕ್ರಶ್ ಅಂತಾನೆ ಕರೆಸಿಕೊಳ್ಳುವ ಖ್ಯಾತ ನಟಿ ರಶ್ಮಿಕಾ ಮಂದಣ್ಣಗೆ ಸಿನಿಮಾ ಚಿತ್ರೀಕರಣ ವೇಳೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸಾಲು ಸಿನಿಮಾಗಳಲ್ಲಿ ಬಿಡುವಿಲ್ಲದೆ ನಟಿಸುತ್ತಿದ್ದ ರಶ್ಮಿಕಾಗೆ ವೈದ್ಯರು ಬರೋಬ್ಬರಿ 6 ತಿಂಗಳ ವಿಶ್ರಾಂತಿ ಸೂಚಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಪ್ರಸ್ತುತ ರಣಬಲಿ ಮತ್ತು ಮೈಸಾ ಸೇರಿ ಬಹುನಿರೀಕ್ಷಿತ ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರು.
ಆದರೆ ಸಿನಿಮಾದಲ್ಲಿ ಆಕ್ಷನ್ ಹಾಗೂ ಕಠಿಣ ಡ್ಯಾನ್ಸ್ ಸೀಕ್ವೆನ್ಸ್ಗಳಿತ್ತು. ಆದರೆ ಶೂಟಿಂಗ್ ವೇಳೆಯಲ್ಲಿ ಅತ್ಯಂತ ಕಠಿಣ ದೈಹಿಕ ಪರಿಶ್ರಮ ಮಾಡುತ್ತಿದ್ರು. ಕಠಿಣ ನೃತ್ಯಕ್ಕೆ ಹೆಜ್ಜೆ ಹಾಕುತ್ತಿದ್ದ ವೇಳೆಯಲ್ಲಿ ಸೊಂಟದ ಭಾಗದ ಮೇಲೆ ತೀವ್ರ ಒತ್ತಡ ಬಿದ್ದ ಪರಿಣಾಮ ರಶ್ಮಿಕಾ ತೀವ್ರ ಗಾಯಗೊಂಡಿದ್ದಾರೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ವಿಶ್ರಾಂತಿಯನ್ನು ಸೂಚಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಸೊಂಟದ ಸ್ನಾಯುರಜ್ಜು ಸಂಪೂರ್ಣವಾಗಿ ಬೇರ್ಪಟ್ಟಿದೆ. ಸಾಮಾನ್ಯವಾಗಿ ಟೆನ್ನಿಸ್, ಅಥ್ಲೆಟಿಕ್ಸ್, ಜಿಮ್ನಾಸ್ಟಿಕ್ನಂತಹ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ ಈ ಸಮಸ್ಯೆ ಕಾಡುತ್ತದೆ. ರಶ್ಮಿಕಾ ಮಂದಣ್ಣ ಅವರಿಗೂ ಕೂಡ ಇಂತಹದ್ದೇ ಗಂಭೀರ ಸ್ವರೂಪದ ಗಾಯ ಉಂಟಾಗಿದೆ. ಗಾಯದ ಗಂಭೀರತೆಯನ್ನು ಅರಿತಿರುವ ವೈದ್ಯರು ಸಹ 6 ತಿಂಗಳ ಕಾಲ ಯಾವುದೇ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳದೆ ವಿಶ್ರಾಂತಿ ಪಡೆಯುವಂತೆ ಸೂಚಿಸಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಗಾಯಗೊಂಡಿರುವ ಹಿನ್ನೆಲೆಯಲ್ಲಿ ಈಗ ಅವರ ನಟನೆಯ ರಣಬಲಿ, ಮೈಸಾ ಸಿನಿಮಾ ಶೂಟಿಂಗ್ ಕೂಡ ಮುಂದೂಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಶ್ಮಿಕಾ ಗಾಯಗೊಂಡಿರುವ ಸುದ್ದಿ ಕೇಳುತ್ತಿದ್ದಂತೆಯೇ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ರಶ್ಮಿಕಾ ಚಿಕಿತ್ಸೆ ಪಡೆಯುತ್ತಿದ್ದು ಶೀಘ್ರದಲ್ಲೇ ಗುಣಮುಖರಾಗಿ ಸಿನಿಮಾದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬ ವಿಶ್ವಾಸವನ್ನ ಚಿತ್ರತಂಡ ವ್ಯಕ್ತಪಡಿಸಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಕೇವಲ ಕ್ರಿಕೆಟ್ ಪಂದ್ಯಾವಳಿಯಾಗಿ ಅಷ್ಟೇ ಉಳಿದಿಲ್ಲ, ಬದಲಾಗಿ ಜಾಗತಿಕ ಮಟ್ಟದ ಅತಿದೊಡ್ಡ ವಾಣಿಜ್ಯ ಮತ್ತು ಬ್ರ್ಯಾಂಡ್ ಮಾರುಕಟ್ಟೆಯಾಗಿ ಬೆಳೆದು ನಿಂತಿದೆ. ವರ್ಷಂಪ್ರತಿ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿರುವ ಐಪಿಎಲ್ನಲ್ಲಿ 2026ರ ಐಪಿಎಲ್ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐತಿಹಾಸಿಕ ಮೈಲುಗಲ್ಲನ್ನು ತಲುಪಿದೆ. ಆರ್ಸಿಬಿ ಕೇವಲ ಅಭಿಮಾನಿಗಳ ಹೃದಯವನ್ನಷ್ಟೇ ಅಲ್ಲ, ವಾಣಿಜ್ಯ ಮಾರುಕಟ್ಟೆಯನ್ನು ಆಳುತ್ತಿದೆ ಅನ್ನೋದಕ್ಕೆ ಈ ವರದಿ ಸಾಕ್ಷಿಯಾಗಿದೆ. ಖ್ಯಾತ ಆರ್ಥಿಕ ಸಲಹಾ ಸಂಸ್ಥೆ ಹೌಲಿಹಾನ್ ಲೋಕಿ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಐಪಿಎಲ್ ಬ್ರ್ಯಾಂಡ್ ಮೌಲ್ಯಮಾಪನ ವರದಿಯ ಪ್ರಕಾರ ಆರ್ಸಿಬಿ ಫ್ರಾಂಚೈಸಿ ಬರೋಬ್ಬರಿ $300 ಮಿಲಿಯನ್ ಬ್ರ್ಯಾಂಡ್ ಮೌಲ್ಯವನ್ನು ದಾಟಿದ ಐಪಿಎಲ್ನ ಮೊದಲ ಕ್ರಿಕೆಟ್ ಫ್ರಾಂಚೈಸಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಒಂದೆಡೆ ಆರ್ಸಿಬಿ ವೈಯಕ್ತಿಕ ಫ್ರಾಂಚೈಸಿಯಾಗಿ ದಾಖಲೆ ಬರೆದರೆ, ಒಟ್ಟಾರೆ ಐಪಿಎಲ್ ಟೂರ್ನಿಯ ವ್ಯವಹಾರದ ಮೌಲ್ಯ ಕೂಡ ಮುಗಿಲೆತ್ತರಕ್ಕೆ ಬೆಳೆದಿದೆ. ಜಾಗತಿಕ ಕ್ರೀಡಾ ಹೂಡಿಕೆಯಲ್ಲಿಯೂ ಐಪಿಎಲ್ ಈಗ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಅಂಕಿಅಂಶಗಳ ಪ್ರಕಾರ ಐಪಿಎಲ್ನ ಒಟ್ಟು ವ್ಯವಹಾರದ ಮೌಲ್ಯ $20.6 ಬಿಲಿಯನ್ ಗೆ ತಲುಪಿದೆ. 2025ರ ಸಾಲಿನ ಮೌಲ್ಯಮಾಪನಕ್ಕೆ ಹೋಲಿಸಿದರೆ 11.4ರಷ್ಟು ಹೆಚ್ಚಳವಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಕಳೆದ ಸಾಲಿನಲ್ಲಿ ಮಾರಾಟವಾಗಿದ್ದವು. ಇದೇ ಕಾರಣದಿಂದಲೇ ಐಪಿಎಲ್ನ ಒಟ್ಟು ಮೌಲ್ಯ ಹೆಚ್ಚಳವಾಗಿದೆ. ಕಳೆದ 2 ಅವಧಿಯಲ್ಲಿ ಆರ್ಸಿಬಿ ತಂಡ ಸತತವಾಗಿ ಐಪಿಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತ್ತು. ವಿರಾಟ್ ಕೊಹ್ಲಿ ಅಂತ ಕ್ರಿಕೆಟ್ ದಿಗ್ಗಜರು ಪ್ರತಿನಿಧಿಸುತ್ತಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ ಸಾಲು ಟ್ರೋಫಿಯ ಜೊತೆಗೆ ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸಿಕೊಂಡಿದೆ. ಮುಂದಿನ ಬಾರಿ ಕನ್ನಡಿಗರ ತಂಡವಾಗಿ ಆರ್ಸಿಬಿ ಬದಲಾಗಲಿದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.